ಗಳಿಗೆ ಹೇಳಿದಿದ್ದಾರ ಭ್ರಷ್ಟ RSSಗೆ ಹೇಳಿದಿದ್ದಾರ ಭ್ರಷ್ಟ ಬಿಜೆಪಿಗೆ ಹೇಳಿದಿದ್ದಾರ ನೇಹಾ ಬೋರಾ ಅವರ ಜೊತೆಗೆ ನಾವಿದ್ದೇವೆ ನೇಹಾ ಬೋರಾ ಅವರ ಜೊತೆಗೆ ನಾವಿದ್ದೇವೆ ಅಲ್ಲ ಮಿಸ್ಟರ್ ನರೇಂದ್ರ ಮೋದಿ ಅಲ್ಲ ಮಿಸ್ಟರ್ ನರೇಂದ್ರ ಮೋದಿ ಅಲ್ಲ ಮಿಸ್ಟರ್ ಅಮಿತ್ ಶಾ ಅಲ್ಲ ಮಿಸ್ಟರ್ ನರೇಂದ್ರ ಮೋದಿ ಭ್ರಷ್ಟ ಸಂಘಿಗಳಿಗೆ ಹೇಳಿದಿದ್ದಾರೆ ಎಐಎಸ್ಎ ರಾಷ್ಟ್ರೀಯ ಅಧ್ಯಕ್ಷ ಕಾರ್ಮಿಡ್ ನೇಹಾ ಅವರ ಮೇಲೆ ನಡೆದ ದಾಳಿ ಕೇವಲ ಗುಂಡಾಗಿರಿಯಲ್ಲ, ಆರ್ಎಸ್ಎಸ್ ಸಂಘ ಪರಿವಾರದ ಆಳವಾದ ಪಿತೃಸತ್ತಾತ್ಮಕ ಭಯದ ಮತ್ತೊಂದು ಬಹಿರಂಗ ಅಭಿವ್ಯಕ್ತಿ. ಜಾರ್ಖಂಡ್ನ ರಾಂಚಿಯಲ್ಲಿ ನೇಮಕಾತಿ ಹಗರಣಗಳು ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆಗಳ ವಿರುದ್ಧ ಹೋರಾಟ ನಡೆಸುತ್ತಿರುವ ಯುವಜನತೆಯೊಂದಿಗೆ ಐಕ್ಯತೆ ವ್ಯಕ್ತಪಡಿಸಲು ಇತರ ಐಸಾ ಕಾರ್ಮಿಡ್ಗಳೊಂದಿಗೆ ತೆರಳಿದ್ದ ಐಸಾ ರಾಷ್ಟ್ರೀಯ ಅಧ್ಯಕ್ಷೆ ಕಾರ್ಮಿಡ್ ನೇಹಾ ಅವರ ಮೇಲೆ ಇಂದು ನಡೆದ ದಾಳಿ ಕೇವಲ ಗುಂಡಾಗಿರಿಯ ಒಂದು ಪ್ರತ್ಯೇಕ ಘಟನೆಯಲ್ಲ. ಇದು ಆರ್ಎಸ್ಎಸ್ ಸಂಘ ಪರಿವಾರವನ್ನು ಆವರಿಸಿರುವ ಆಳವಾದ ಪಿತೃಸತ್ತಾತ್ಮಕ ಭಯದ ಮತ್ತೊಂದು ಬಹಿರಂಗ ಅಭಿವ್ಯಕ್ತವಾಗಿದೆ. ಬೆಂಗಳೂರಿನಿಂದ ದೆಹಲಿ, ಮುಂಬೈನಿಂದ ಪಾಟ್ನಾವರೆಗೆ ದೇಶವನ್ನೇ ವ್ಯಾಪಿಸಿದ ಇತ್ತೀಚಿನ ಯುವಜನರ ಹೋರಾಟದ ಅತ್ಯಂತ ಗಮನಾರ್ಹ ಲಕ್ಷಣವೆಂದರೆ ಯುವತಿಯರು ಈ ಚಳವಳಿಯ ಮಂಚೂಣಿಯಲ್ಲಿ ನಿಂತಿದ್ದು ಅವರು ಮೌನ ಪ್ರೇಕ್ಷಕರಾಗಿರಲು ನಿರಾಕರಿಸಿದರು. ಮಳೆಯಲ್ಲಿ ನೃತ್ಯ ಮಾಡುತ್ತಾ ಹಾಡು ಮತ್ತು ಘೋಷಣೆಗಳ ಮೂಲಕ ಸಾವಿರಾರು ಪ್ರತಿಭಟನಾಕಾರರನ್ನು ಒಗ್ಗೂಡಿಸುತ್ತಾ ನರೇಂದ್ರ ಮೋದಿಯವರ ಕಣ್ಣಲ್ಲಿ ಕಣ್ಣಿಟ್ಟು ಯಾವುದೇ ಭಯಭೀತಿ ಇಲ್ಲದೆ ಮತ್ತು ಸಂಘ ಪರಿವಾರದವರು ಮಹಿಳೆಯರ ಮೇಲೆ ಹೇರಿರುವ ಮನ್ನಣೆಯ ಅಪೇಕ್ಷೆಯನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಮೆಟ್ಟಿ ನಿಂತಿದ್ದಾರೆ. ಮಹಿಳೆಯರನ್ನು ಕೇವಲ ಸಂಸ್ಕೃತಿಯ ಸಂಕೇತಗಳಾಗಿ, ಕುಟುಂಬದ ಗೌರವದ ಹೊರೆ ಹೊರುವವರಾಗಿ, ಪುರುಷಾಧಿಪತ್ಯದ ಆದೇಶ ಪಾಲಿಸಲು ಕಾಲಾಳುಗಳಾಗಿ ಮಾತ್ರ ನೋಡಲು ಬಯಸುವ ಸಂಘ ಪರಿವಾರದ ಸೈದ್ಧಾಂತಿಕ ಯೋಜನೆಗೆ ಮಹಿಳೆಯರು ರಾಜಕೀಯ ನಾಯಕತ್ವವನ್ನು ವಹಿಸುವ ಈ ದೃಶ್ಯವೇ ಅವರಿಗೆ ಅಸಹನೀಯವಾಗಿದೆ. ಆದ್ದರಿಂದಲೇ ಮಹಿಳೆಯರನ್ನು ಗುರಿಯಾಗಿಸಿಕೊಂಡ ದಾಳಿಗಳು ಒಂದೇ ಮಾದರಿಯಲ್ಲಿ ಮುಂದುವರೆದಿವೆ. ಜಂತರ್ ಮಂತರ್ನ ಉಪವಾಸ ಸತ್ಯಾಗ್ರಹ ಮುಗಿದ ತಕ್ಷಣವೇ ಮಹಿಳಾ ಪ್ರತಿಭಟನಾಕಾರರ ವಿರುದ್ಧ ಸಂಘಟಿತ ಡಾಕ್ಸಿಂಗ್, ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲ ಮತ್ತು ದ್ವೇಷಪೂರಿತ ದಾಳಿಗಳು, ಸುಳ್ಳು ಕ್ರಿಮಿನಲ್ ಪ್ರಕರಣಗಳು ಹಾಗೂ ಉದ್ದೇಶಪೂರ್ವಕ ಬೆದರಿಕೆಗಳನ್ನು ಆರಂಭಿಸಲಾಯಿತು. ಶ್ರದ್ಧಾ ಸಿಂಗ್ ಅವರ ವೈಯಕ್ತಿಕ ಮಾಹಿತಿಯನ್ನು ಬಹಿರಂಗಪಡಿಸಿ ಅತ್ಯಾಚಾರ ಮತ್ತು ಕೊಲೆ ಬೆದರಿಕೆಗಳು ಗುರಿಪಡಿಸಿ ಅಜ್ಞಾತವಾಸಕ್ಕೆ ತಳ್ಳಲಾಯಿತು. ಕೇವಲ 15 ವರ್ಷದ ವಿದ್ಯಾರ್ಥಿನಿ ರುಚಿಕಾ ಸಿಂಗ್ ಅವರ ವಿರುದ್ಧ ಅನೇಕ ಎಫ್ಐಆರ್ಗಳನ್ನು ದಾಖಲಿಸಿ ಅವರ ವೈಯಕ್ತಿಕ ವಿವರಗಳನ್ನು ಸಾರ್ವಜನಿಕಗೊಳಿಸಲಾಯಿತು. ಕಾರ್ಮಿಡ್ ದಾನಿಶ್ ಅಲಿ ಅವರ ಪೋಷಕರಿಗೂ ಕಿರುಕುಳ ನೀಡಲಾಯಿತು. ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ತಮ್ಮ ಭಾಷಣಗಳಲ್ಲಿ ಯುವ ಮಹಿಳಾ ಪ್ರತಿಭಟನಾಕಾರರನ್ನು ಪ್ರತ್ಯೇಕವಾಗಿ ಗುರಿಯಾಗಿಸಿಕೊಂಡರು. ಈಗ ರಾಂಚಿಯಲ್ಲಿ ಕಾರ್ಮಿಡ್ ನೇಹಾ ಅವರ ಮೇಲೆ ನೇರವಾಗಿ ಹಲ್ಲೆ ನಡೆಸಲಾಗಿದೆ. ಇವು ಒಂದಕ್ಕೊಂದು ಸಂಬಂಧವಿಲ್ಲದ ಪ್ರತ್ಯೇಕ ಘಟನೆಗಳಲ್ಲ. ಮಹಿಳೆಯರು ಪ್ರತಿರೋಧದ ಮುಂಚೂಣಿಗೆ ಬಂದಾಗ ಅವರನ್ನು ಬೆದರಿಸಿ, ಅವಮಾನಿಸಿ ಮಣಿಸಲು ನಡೆಸುತ್ತಿರುವ ಸಂಘ ಪರಿವಾರದ ಸಂಘಟಿತ ರಾಜಕೀಯ ಪ್ರತಿದಾಳಿಯ ಭಾಗವೇ ಇವೆಲ್ಲವೂ. ವೇದಿಕೆಯನ್ನು ಅಲಂಕರಿಸುವ ಮಹಿಳೆಯರನ್ನು ಆರ್ಎಸ್ಎಸ್, ಬಿಜೆಪಿ ಸಹಿಸಬಲ್ಲದು, ಆದರೆ ಹೋರಾಟವನ್ನು ಸಂಘಟಿಸುವ ಮಹಿಳೆಯರನ್ನು ಎಂದಿಗೂ ಸಹಿಸುವುದಿಲ್ಲ. ಮಹಿಳೆಯರನ್ನು ಕೇವಲ ಪ್ರತೀಕಗಳಾಗಿ ಬಳಸಲು ಬಯಸುತ್ತದೆ, ಆದರೆ ಅವರು ಸಂಘಟಕರಾದಾಗ, ಜನಾಂದೋಲನದ ನಾಯಕರಾದಾಗ, ಕ್ರಾಂತಿಯ ಮುಂಚೂಣಿಯಲ್ಲಿದ್ದಾಗ ಅದನ್ನು ಸಹಿಸಲು ಅವರಿಗೆ ಕಷ್ಟ. ಜಾರ್ಖಂಡ್ನಲ್ಲಿ ಕಾರ್ಮಿಡ್ ನೇಹಾ ಮತ್ತು ಇತರ ಮಹಿಳಾ ಪ್ರತಿಭಟನಾಕಾರರ ಮೇಲೆ ಸಂಘಿ ಗೂಂಡಾಗಳು ನಡೆಸಿದ ಹೇಡಿತನದ ಮತ್ತು ಹೇಯ ದಾಳಿಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಮೋದಿ ಸರ್ಕಾರದ ವಿರುದ್ಧ ಪ್ರಜಾಪ್ರಭುತ್ವ, ಉದ್ಯೋಗ ಮತ್ತು ನ್ಯಾಯಕ್ಕಾಗಿ ಧ್ವನಿ ಎತ್ತಿರುವ ಪ್ರತಿಯೊಬ್ಬ ಮಹಿಳೆಯ ಮೇಲಿನ ದಾಳಿಯನ್ನು ನಾವು ಖಂಡಿಸುತ್ತೇವೆ. ಮಹಿಳೆಯರ ಸ್ವಾತಂತ್ರ್ಯ, ಸ್ವಾಯತ್ತತೆ ಮತ್ತು ರಾಜಕೀಯ ನಾಯಕತ್ವವನ್ನು ಗುರಿಯಾಗಿಸಿಕೊಂಡಿರುವ ಈ ದಾಳಿಗಳು ವಿಚಾರಗಳ ಸಮರದಲ್ಲಿ ಸಂಘ ಪರಿವಾರ ಸೋಲಿಸುತ್ತಿರುವುದರ ಸ್ಪಷ್ಟ ಒಪ್ಪಿಗೆಯಾಗಿದೆ. ಮಹಿಳೆಯರನ್ನು ಮೌನಗೊಳಿಸುವ, ಅವರ ಧ್ವನಿಯನ್ನು ಅಧೀನಪಡಿಸಿಕೊಳ್ಳುವ ಪ್ರತಿಯೊಂದು ಪ್ರಯತ್ನವು ಇನ್ನಷ್ಟು ಮಹಿಳೆಯರನ್ನು ಹೋರಾಟದ ಮುಂಚೂಣಿಗೆ ಕರೆತರುತ್ತದೆ. ಈ ಚಳವಳಿಯನ್ನು ಮುನ್ನಡೆಸುತ್ತಿರುವ ಮಹಿಳೆಯರ ಮೇಲಿನ ಪ್ರತಿಯೊಂದು ದಾಳಿಗೂ ನಮ್ಮ ಉತ್ತರ ಒಂದೇ: ಇನ್ನಷ್ಟು ಮಹಿಳೆಯರು, ಇನ್ನಷ್ಟು ಯುವ ಜನರು, ಇನ್ನಷ್ಟು ಜನರು ಬೀದಿಗಿಳಿದು ಈ ಹೋರಾಟವನ್ನು ಮತ್ತಷ್ಟು ವಿಸ್ತರಿಸುವುದು. ಪಿತೃಸತ್ತಾತ್ಮಕ ಬೆದರಿಕೆ ಮತ್ತು ಫ್ಯಾಸಿಸ್ಟ್ ದಮನಕ್ಕೆ ಇದುವೇ ಅತ್ಯಂತ ಪ್ರಬಲ ಪ್ರತಿಕ್ರಿಯೆ. ಈ ಸಂದರ್ಭದಲ್ಲಿ ಗುಳ್ಳೆದಹಟ್ಟಿ ಸಂತೋಷ್, ಹುಲಿಕಟ್ಟಿ ಮೈಲಪ್ಪ,
ಬಾಗಳಿ ರೇಣುಕಮ್ಮ, ಮೊಹಮ್ಮದ್ ರಫೀಕ್, ನಾರಾಯಣಪುರ ಮಂಗಳಕ್ಕ ರೂಪ, ಐಸಾ ವಿದ್ಯಾರ್ಥಿ ಸಂಘಟನೆ ಮುಖಂಡರುಗಳು ವಿನಯ್ ಕುಮಾರ್, ಮೋಹನ್, ಕಾರ್ಮೆಂಟ್ ಕಲೀಂ, ಬಾಬು ಬಾಣಗೆರೆ, ಇನ್ನು ಹಲವಾರು ಮುಖಂಡರು ಕಾರ್ಯಕರ್ತರುಗಳು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ NKS TV4 ವಿಜಯನಗರ ಹರಪನಹಳ್ಳಿ. ಸಂಘಿಯವರಿಗೆ ಹೇಳಿದಿದ್ದಾರ ನೇಹಾ ಬೋರಾ ಅವರ ಜೊತೆಗೆ ನಾವಿದ್ದೇವೆ. ಭ್ರಷ್ಟ RSSಗೆ ಹೇಳಿದಿದ್ದಾರ ಅಲ್ಲ ಮಿಸ್ಟರ್ ನರೇಂದ್ರ ಮೋದಿ, ಅಲ್ಲ ಮಿಸ್ಟರ್ ಅಮಿತ್ ಶಾ, ಅಲ್ಲ ಮಿಸ್ಟರ್ ನರೇಂದ್ರ ಮೋದಿ. ಐಸಾ ಹೋರಾಟ ಚಿರಾಯುವಾಗಲೇ, ಆರ್ವೈಯ ಹೋರಾಟ ಚಿರಾಯುವಾಗಲೇ. ಮಾನ್ಯ ಸಂಗಾತಿಗಳೇ, ಏನು ಕಳೆದ ಎಲ್ಲ ನಮ್ಮ ನೇಹಾ ಅವರಿಗೆ ಪ್ರೋತ್ಸಾಹ ನೀಡಿ ಅವರ ಜೊತೆ ನಾವು ಇದ್ದೇವೆ ಅನ್ನೋ ಒಂದು ಸಂದೇಶವನ್ನು ನಾವು ಇಲ್ಲಿಂದ ಕೊಟ್ಟಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಈ ಭ್ರಷ್ಟ RSS, ಈ ಭ್ರಷ್ಟ ಮನುವಾದಿ, ಈ ಭ್ರಷ್ಟ ಫ್ಯಾಸಿಸಂವಾದಿ RSS ಮತ್ತು BJPಯನ್ನು ನಾವು ಮುಂದಿನ ಚುನಾವಣೆಯಲ್ಲಿ ಬುಡ ಸಮೇತ ಕಿತ್ತಾಕ್ತೇವೆ ಅಂತಂದೇಳಿ ನಾವು ಇದನ್ನು ನೆನಪಿಟ್ಕೊಳ್ತೇವೆ. ಇದನ್ನು ಸಹ ನಾವು ನೆನಪಿನಲ್ಲಿಟ್ಕೊಂಡು ನಾವು ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಇಲ್ಲೇ ಮುಕ್ತಾಯಗೊಳಿಸ್ತೇವೆ. ಇನ್ಕಿಲಾಬ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಆ ಕರಿ ಮಸಿ ಬೆಲೆ ಏನಂತ ಅವರಿಗೆ ಗೊತ್ತಿಲ್ಲ. ಅದೇ ಕರಿ ಮಸಿಯಿಂದ ಅಂಬೇಡ್ಕರ್ ಇತಿಹಾಸನೇ ಬರೆದಿದ್ದಾರೆ. ಬಟ್ ನಾವು ಹಾಕಿದ್ರು ಎದ್ರಲ್ಲ, ಮಸಿ ಹಾಕಿದ್ರು ಎದ್ರಲ್ಲ, ನಾವು ಯಾರಿಗೂ ಚೆಕ್ಕಲ್ಲ, ಧೈರ್ಯವಾಗಿ ಅಂತ ತಪ್ಪು ನೀನು ಯಾರಿಗೂ ಮುಂದೆ ಮಾಡಬಾರ್ದು ಅನ್ನೋದು ಹೇಳಿ ಎರಡು ಮಾತನ್ನು ಇನ್ಕಿಲಾಬ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಭ್ರಷ್ಟ BJP ಸರ್ಕಾರಕ್ಕೆ ಹೇಳಿದಿದ್ದಾರ, ಹೇಳಿ RSSಗೆ ಹೇಳಿದಿದ್ದಾರ, ಹೇಳಿ ಮನಸ್ಥಿತಿಯ ಸಂಘಿಗಳಿಗೆ ಹೇಳಿದಿದ್ದಾರ, ಹೇಳಿ ಮನಸ್ಥಿತಿಯ RSSಗೆ ಹೇಳಿದಿದ್ದಾರ. ಇವತ್ತು ಕಾನೂನು ಪ್ರಕಾರ ಏನು ಹೇಳಬೇಕು, BJP ಏನು ಹೇಳಬೇಕು, ಈ ಸಂಘ ಸಮಿತಿ ಏನು ಮಾಡ್ತೈತಿ ಅನ್ನೋದನ್ನು ನಮ್ಮ ಕಾಮ್ರೇಡ್ಗಳು ತಿಳಿಸ್ಯಾರ. ಇವತ್ತು ಮೋಸದಿಂದ ಬಂದು ಒಂದು ವಶಿಯನ್ನು ಒಬ್ಬ ಮಹಿಳೆಯರಿಗೆ ಹಾಕ್ತಾರಂದ್ರ ಇವ್ರು ಎಂತ ಗಂಡಸರು ಅಂತ ನಾವು ಕೇಳಕ್ ಇಷ್ಟಪಡ್ತೇವೆ. ಈ BJPಯರು ಎಂತ ಗಂಡಸರು ಅಂತ ನಾವು ಕೇಳಕ್ ಇಷ್ಟಪಡ್ತೇವೆ. ಇವತ್ತು ಬರಂಗಿದ್ರ ನೇರವಾಗಿ ಬಂದು ಅಂತ ಕೃತ್ಯಗಳನ್ನು ಮಾಡೋದು ಕಲ್ತ್ಕೊಳ್ರಿ. ಗುಲಾಮಗಿರಿ ಕೆಲಸವನ್ನು ನೀವು ಮಾಡ್ತಾ ಇದ್ರಿ ದೇಶದಲ್ಲಿ ಅನ್ನೋದೆಲ್ಲ ನಮ್ಮ ಸಾರ್ವಜನಿಕರಿಗೆ ಗೊತ್ತೈತಿ. ನಿಮ್ಮ ಬಂಡವಾಳ ಮುಂದಿನ ದಿನದಲ್ಲಿ ನಿಮಗೆ ಏನು ತಕ್ಕ ಪಾಠವನ್ನು ಕಲಿಸಬೇಕು ಜನ ಕಲಿಸ್ತಾರ. ನಿಮ್ಮ ಉಡಪಿತನವನ್ನು ಈ ದೇಶದಲ್ಲೇ ಬಿಡಬೇಕಂತ ಹೇಳಿ ನನಗೆ ವಿಚಾರ ಹಾಗೂ ಹಗರಣಗಳ ಕುರಿತು ಏನು ಪ್ರಗತಿಪರರ ಹೋರಾಟ ನಡೆದಿತ್ತು. ಆ ಹೋರಾಟದಲ್ಲಿ ನಮ್ಮ ಅಖಿಲ ಭಾರತ ವಿದ್ಯಾರ್ಥಿ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಒಬ್ಬ ಮಹಿಳೆ ನೇಹಾ ಬೋರಾ ಅವರನ್ನ ಗುರಿಯಾಗಿಸಿಕೊಂಡು ಒಬ್ಬ ಮಹಿಳೆ ಮುಂಚೂಣಿಯಲ್ಲಿ ಲೀಡರ್ಶಿಪ್ ಅಲ್ಲಿ ಈ ದೇಶದಲ್ಲಿ ಮುಂದೆ ಬರ್ತದಲ್ಲಂದ್ರೆ ಈ ಸಂಘಿ ಮನಸ್ಥಿತಿ ಇರ್ತಕ್ಕಂಥ RSS BJPಯವರ ಈ ಸಹಿಸಲಾಗದ ಕೃತ್ಯವನ್ನು ನಮ್ಮ ಕಾಮ್ರೇಡ್ ಅವರ ಮೇಲೆ ಏನು ಬರೆಯುವ ಇಂಕು ಶಾಹಿ ಅಂತಾರಲ್ಲ ಮಸಿಯನ್ನು ಚೆಲ್ಲಿರುವಂತ ಕೃತ್ಯವನ್ನು ಖಂಡಿಸಿ ನಾವು ಇವತ್ತು ಖಂಡನ ಪ್ರತಿಭಟನೆಯನ್ನು ನಾವು ಮಾಡ್ತಿದ್ದೇವೆ. ಈ ದೇಶದ ಚುಕ್ಕಾಣಿಯಲ್ಲಿರ್ತಕ್ಕಂಥ RSSನ ಹಿಂಬಾಗಿಲಿಂದ ಬಂದಿರತಕ್ಕಂಥ ನರೇಂದ್ರ ಮೋದಿಯ ಸರ್ಕಾರ ಎಂತ ಕೃತ್ಯಕ್ಕೆ ಈಡಾಗಿದೆ ಅಂದ್ರೆ, ಒಬ್ಬ ಮಹಿಳೆಯ ಲೀಡರ್ಶಿಪ್ ಅನ್ನು ನೀವು ಒಪ್ಪೋದಿಲ್ಲ ಅಂದ್ರೆ, ಒಬ್ಬ ವಿದ್ಯಾರ್ಥಿನಿಗೆ ನೀವು ಅಷ್ಟಕ್ಕೊಂದು ಹೆದರ್ತೀರಿ ಅಂದ್ರೆ ನಿಮ್ಮ ಅವನತಿ ಇಲ್ಲಿ ಪ್ರಾರಂಭ ಆಗಿದೆ.
ಅನ್ನೋದಿದೆಯಲ್ಲ, ಈ ಕೃತ್ಯವನ್ನು ನಾವು ಸಹಿಸೋದಿಲ್ಲ. ನಿಮ್ಮ ಈ ಸಣ್ಣತನವನ್ನ ನಿಮ್ಮ RSS ಕಚೇರಿಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಈ ಸಣ್ಣತನವನ್ನ ನಿಮ್ಮ ಬಿಜೆಪಿಯ ಕಚೇರಿಯಲ್ಲಿ ಇಟ್ಕೊಳ್ಳಿ. ಬೀದಿಯಲ್ಲಿ ಬಂದ್ರೆ ಏನೋ ತಕ್ಕ ಪಾಠ ಕೊಡ್ತೇವೆ, ನಾವು ತಕ್ಕ ಶಾಸ್ತಿ ಮಾಡ್ತೇವೆ. ನೀವು ಗೊತ್ತಾಗಿರ್ಬೋದು, ಸೈದ್ಧಾಂತಿಕವಾಗಿ ಒಪ್ಪುತ್ತಾರೆ ಕಟ್ಟಾಕಿ, ಸೈದ್ಧಾಂತಿಕವಾಗಿ ನಿಮಗೆ ಹೆದರ್ಸಕ್ಕಾಗ್ತಾ ಇಲ್ಲ, ಸೈದ್ಧಾಂತಿಕವಾಗಿ ನಿಮಗೆ ಚಾಲೆಂಜ್ ಮಾಡೋಕ್ಕಾಗ್ತಾ ಇಲ್ಲ. ಇಂಥ ಹೇಯ ಕೃತ್ಯ ಮಾಡಿ ನೀವೊಬ್ಬ ಲೀಡರ್ನ ಹೆದರ್ಸ್ತೀವಿ ಅನ್ನೋ ನಿಮ್ಮ ಏನಾದರೂ ಮನೋಭಾವ ಇದ್ದರೆ ದಯವಿಟ್ಟು ನೀವು ಅದರಿಂದ ಹೊರಗಡೆ ಬರಬೇಕು. ನಾವು ಯಾವ ಕಾರಣಕ್ಕೂ ಹೆದರೋರಲ್ಲ. ಭಗತ್ ಸಿಂಗ್ ಸಂತತಿಗಳ ನಾವು, ಕಮ್ಯುನಿಸ್ಟಿನ ಮುಖಂಡರು ಲೀಡರ್ಗಳ ನಾವು. ನಿಮ್ಮ ಈ ದೊಡ್ಡ ಬೆದರಿಕೆ, ನಿಮ್ಮ ಈ ಇಂಕ ಚೆಲ್ಲುವ ಕೃತ್ಯಕ್ಕೆ ನಾವು ಹೆದರೋದಿಲ್ಲ ಸ್ವಾಮಿ. ನೀವೇನಾದರೂ ಇಂಥ ಮನಸ್ಥಿತಿಯಿಂದ ಕಪ್ಪು ಚಿಕ್ಕಿ ಹಾಕಿದ್ದ ಎಂಬ ಅಂದು, ಅಯ್ಯೋ ಮೂರ್ಖ, ನಿನಗೆ ಬರೆಯಕ್ಕೆ ಗೊತ್ತಿಲ್ಲ, ನಿನಗೆ ಬರೆಯಕ್ಕೆ ಬರೋದಿಲ್ಲ, ಅದಕ್ಕೆ ಚೆಲ್ಲಿದೆಯಾ, ನಾನು ಅದೇ ಇಂಕಿಂದ ನಾನು ಚರಿತ್ರೆ ಬರೀತೀನಿ ಅಂತ ದೇಹಬೋರ್ ಅವರು ಹೇಳ್ತಾರೆ. ನೀನು ಚೆಲ್ಲಿರೋ ಇಂಕಿಂದಲೇ ನಾನು ಚರಿತ್ರೆ ಬರೀತೀನಿ. ಹಾಗೆ ಇನ್ನೊಂದು ಮಾತು ಹೇಳ್ತಾರೆ, ಮಿಸ್ಟರ್ ಅಮಿತ್ ಶಾ, ನರೇಂದ್ರ ಮೋದಿ, ಇದನ್ನು ಸಹ ನಾವು ನೆನಪಿಸಿಕೊಳ್ತೇವೆ. ನೀವೇನು ಜಂತರ್ ಮಂತರ್ನಲ್ಲಿ ನಮ್ಮ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಿದ್ರಿ, ಅದನ್ನು ನಾವು ನೆನಪಿಟ್ಕೊಳ್ತೇವೆ. ನಮ್ಮ ಮೇಲೆ ಇಂಥ ಕೃತ್ಯ ಮಾಡ್ತೀರಿ, ನಾವು ಇದನ್ನು ಮುಂದಿನ ದಿನದಲ್ಲಿ ನಾವು ನೆನಪಿಟ್ಕೊಳ್ತೇವೆ ಅಂತ ಮಾತನ್ನ ನಮ್ಮ ಅಧ್ಯಕ್ಷರುಗಳು ಹೇಳ್ತಾರೆ. ನಿಮ್ಮ ಈ ಒಟ್ಟಿನ ದಿನಕ್ಕೆ ನಾವು ಹೆದರೋದಿಲ್ಲ ಅಂತ ಹೇಳಿ ನಮ್ಮ ಇನ್ನೂ ಬೇರೆ ಮುಖಂಡರುಗಳು ಮಾತಾಡೋದಾರೆ. ನಮ್ಮ ಇಲ್ಲಿಗೆ ನನ್ನ ಮಾತನ್ನ ನಾನು ವಿರಾಮ ಕೊಡ್ತೇನೆ. ಇನ್ಕಲಾಬ್ ಜಿಂದಾಬಾದ್, ಐಸಾ ಜಿಂದಾಬಾದ್, RYA ಜಿಂದಾಬಾದ್, ಐಎಲ್ಆ ಜಿಂದಾಬಾದ್, AICC ನ್ಯೂಸ್ ಜಿಂದಾಬಾದ್, CJML ಜಿಂದಾಬಾದ್, ಇನ್ಕಲಾಬ್ ಜಿಂದಾಬಾದ್. ಈಗ ನಮ್ಮ